ನಿಮ್ಗೆ ಇಷ್ಟವಾದ ಹಾಡು ಸ್ವಲ್ಪ ಹಾಡ್ತೀರಾ? ಬಂ 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 ಬಂಗ ಬಂ 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 ಬಂಗಾರಿ ಯಾರೇ ನೀ ಬಲ್ಬಲ್, ಬಂಗಾರಿ ಯಾರೇ ನೀ ಬಲ್ಬಲ್, ಸಿಂಗಾರಿ ಯಾರೇ ನೀ ಬಲ್ಬಲ್. ನೀನ್ ಈ ಹಾಡ್ನ ಹಾಡಿ ಹಾಡಿ ನಮ್ಮಪ್ಪ ಕೇಳಾರ ಸಂಟಿಕೆ ದೇಶಾಂತರ ಓದೋನು ವಾಪಸ್ ಬರ್ಲೇ ಇಲ್ಲ. ಹೆಣ್ಮಕ್ಳಿಗೋಸ್ಕರ ರಾಮಾಯಣ ಮಹಾಭಾರತಗಳಲ್ಲಿ ಮಹಾಯುದ್ಧಗಳೇ ನಡೆದವನು. ಅಮ್ಮ ತಾಯಿ, ನಾನು ಎಂತೆಂತ ಕರ್ಮಗಳನ್ನೂ ನೋಡಿದೀನಿ, ಏನೂ ಆಗಿರ್ಲಿಲ್ಲ. ಆದ್ರೆ ಹಿಂಗ್ ನುರಿತಾ ಇದೆಯಲ್ಲ, ಇದನ್ನ ಮಾತ್ರ ನೋಡಕ್ ಆಗ್ತಾ ಇಲ್ಲ. ಇನ್ನು ನನಗೋಸ್ಕರ ಒಂದ್ ನಿಮಿಷ ಜಗಳ ಆಡಲ್ವಾ? ಸೀರಿಯಸ್ಲಿ ಅಮೋನ್ ಯಾರ್? A few moments later. ನಿಮ್ ತಂಗಿ ನಂಗೆ ಕೊಡ್ಬೇಕು, ನನ್ನ ತಮ್ಮನ್ ಯಾಕೆ ಕೊಡ್ತೀರಿ? ಅವ್ನಿಗೆ ಕೆಲಸ ಕಾರ್ಯ ಏನೂ ಇಲ್ಲ. ಇದು ನಿಮ್ ತಂಗಿ ಭವಿಷ್ಯ ಪ್ರಶ್ನೆ, ಯೋಚನೆ ಮಾಡಿ. ಇವನು ಬೆಳಗ್ಗೆ 6 ಗಂಟೆಗೆ ಹೋದ್ರೆ ಬರೋದು ರಾತ್ರಿ 12 ಗಂಟೆಗೆ. ಇವನು ಮದುವೆ ಆದ್ರೂ ಇವ್ರ ಜೊತೆ ದಿನ ಪೂರ್ತಿ ಇವ್ರು ಯಾರು? ನಾನು ನನಗೆ ಕೊಟ್ಟು ಮದುವೆ ಮಾಡ್ಬಿಡಿ, ದಿನ ಪೂರ್ತಿ ಚೆನ್ನಾಗಿ ನೋಡ್ಕೊಂಡ್ಬಿಡ್ತೀನಿ. ಏನ್ರೋದು ಶಿವನೇ, ಏನಂತ ಉಡ್ಸ್ಬಿಟ್ಟು ಇದನ್ನ ಇನ್ನೊಂದ್ಸಲ ತಲೆಗಿಲ್ಲ ಹಾಕಿಯ. ಯಾರು ಗುರು ಇವರು? ಡೈಲಿ ಏರೆಲ್ಲ ಇಟ್ಟಾಡ್ತಾರೆ. ನಾನು ಯಾರು ಅಂತ ಈ ಕನ್ನಡ ನೆಲದಲ್ಲಿ ಹುಟ್ಟಿರೋ ಎಲ್ರಿಗೂ ಚೆನ್ನಾಗಿ ಗೊತ್ತು. ಜೀವಕ್ಕೆ ಜೀವ ಕೊಡೋನೆ ಈ ದೇವ. ಏನಾಯ್ತಾ ಲೇ? ಅವನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಸಿನಿಮಾ ನಿರೀಕ್ಷೆಗೂ ಮೀರಿದೆ. ನಾವೇನ್ ನಿರೀಕ್ಷೆ ಮಾಡ್ಕೊಂಡು ಬಂದಿದ್ವಿ ಅದಕ್ಕೂ ಮೀರಿದೆ. ಓಕೆನಾ? 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 ಹೀರೋಯಿನ್ ಮಾತ್ರ ಕರ್ರಾವಾಗಿ ತೋರಿಸಿದ್ರು ಮೇಡಮ್. ಆ ಡಬಲ್ ಮೀನಿಂಗ್ಸ್ ನೋಡಕ್ ಒಂಥರ ಕೆಳಗೊಂಥರ ಮಸ್ತ್ ಆಗಿದೆ. ಡಬಲ್ ಮೀನಿಂಗ್ಸ್ ನೋಡಕ್ ಒಂಥರ ಕೆಳಗೊಂಥರ ಮಸ್ತ್ ಆಗಿದೆ. ಈಗ ನಮ್ಮ ಧ್ರುವ ಅವರು ಯಾಕೆ ಹಿಡಿತಾರೆ, ಎಲ್ಲಿ ಹಿಡಿತಾರೆ, ಹೆಂಗ್ ಹಿಡಿತಾರೆ, ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಪ್ರೇಮ್ ಸರ್ ಒಂದು ಅಂಡರ್ವೇರ್ ಸ್ಟೋರಿ ಇಟ್ಕೊಂಡು ಮಾಡಿದ್ರೆ ಅಬ್ಬಾ ಅಲ್ಟಿಮೇಟ್ ಮೇಡಮ್. ಅಂದ್ರೆ ಏನು ಹಾಕೊಂಡಿದ್ರೆ ಶಾಲೆಗಳ ತರ ಬರ್ತೀರೇನಪ್ಪ ನೀವು? ಓಕೆನಾ? 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 ಇದು ಅದೇ ಬರ್ಬೇಕು, ಸಿನಿಮಾ ಇದೇ ಬರ್ಬೇಕು. ಓಕೆನಾ? ಓಕೆನಾ? ರಾತ್ರಿ ನಿದ್ದೆ ಇಲ್ಲ, ಬೆಳಿಗ್ಗೆ ಟಿಫನ್ ಇಲ್ಲ. ಎಕ್ಸ್ಪ್ರೆಷನ್ ನೋಡಿ ಹೆಂಗೈತೆ. ಇವ್ನ ಯಾವನ ಸೆಡೆ ನನ್ ಮಗ. ಇದು ಸಿನಿಮಾ ಎಲ್ಲಿ ಸರ್ ಪ್ರೇಮ? ಸರ್ ಇಷ್ಟಕ್ಕೆ ಹೇಳ್ತೀನಿ ನಾನು, ಇನ್ಮೇಲೆ ಆಕ್ಷನ್ ಪ್ರಿನ್ಸ್ ಅಲ್ಲ, ಆಕ್ಷನ್ ಟೈಗರ್ ಇಲ್ಲ ಆಕ್ಷನ್ ಲಯನ್. ನಾನ್ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ಹಿಂದೆ ಯಾರೋ ಅದು? ಬರ್ಕಣ ಬರ್ಕೋ, ತಲೆ ಸಿಕ್ಕಿದೆ, ಬಾಡಿ ಸಿಕ್ಕಿಲ್ಲ. ಯಾವ ಬೋಳಿ ಮಗ ಹೇಳಿದ್ರಿ? ನಾನು ನೋಡಕ್ ಬಂದಿರೋದು ಇವತ್ತು ಕೇಡಿ ಫಿಲಂ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಧ್ರುವ ಸರ್ಜಾ ಆದ್ಮೇಲೆ ಲಾಂಗ್ ಇಟ್ಮೇಲೆ ಕತ್ತಿ ಬೀಸ್ತಾರದೆ, ಎದೆ ಎತ್ಮೇಲೆ ಚೂರಿ ಹಾಕ್ತಾರದೆ. ಆ ಧ್ರುವ ಸರ್ಜನ್ ಯಾ ತಂಟೆ ಬಂದ್ರೆ ಯಾ ಸಿಕ್ದಾಕಿ ತೋರಣ ಕಟ್ಟಂಗ್ ಬರ್ತಾರೆ. ಕೂತ್ಗಳಲ್ಲಿ ಅವ್ರಿಗೊಂದು ಸಾಂಗು, ಧ್ರುವಣ್ಣ ನೀವು, ಧ್ರುವಣ್ಣ ನೀವು, ಕೇಡಿನ ಕೇಡಿ ಅಂತ ತೆರ್ಗಿ ನೀವು, ತೆರ್ಗಿರಲ್ಲ ಫಿಲಂ ನೋಡಿ ಊರ ನೀವು. ಸೂಪರ್ ಅಲ್ಲ, ಹಂಸಲೇಖ ಅವ್ರೇನ್ ಬರೆಯಲ್ಲ. ಇದ್ಯಾವ್ದು ಹೊಸ ಪ್ರತಿಭೆ? ಸರ್ ಯಾವ್ರಿಂದ ಬರ್ತಾ ಇದೀರಾ? ಮಹಾಲಕ್ಷ್ಮಿ ಲೇಔಟ್ ಹೇಳಿ ಸರ್ ಡಿ ಬಸ್ ಬಗ್ಗೆ. ಅಣ್ಣ, ಈ ಕಡೆ ನಮ್ ಡಿ ಬಸ್ ಬರ್ತಿದ್ರೆ ಈ ಕಡೆ ನೆಳ್ಳು, ಈ ಕಡೆ ನೆಳ್ಳು, ಈ ಕಡೆ ಮಳೆ, ಈ ಕಡೆ ನೆಳ್ಳು, ಈ ಕಡೆ ಮಳೆ. ನಮ್ ಡಿ ಬಸ್ ಬಂದ್ರೆ ಬಿಸಿಲು. ಟ್ಯಾಲೆಂಟ್ ಇಲ್ಲ, ಎಜುಕೇಶನ್ ಇಲ್ಲ, ಕಾಬ ಇಲ್ಲ, ಕಾಬ ಚರ್ಚ್ ಇಲ್ಲ. ನೋಡಲೇ, ನೋಡ್ತಾ ಇದ್ದೀನ್ಲೇ. ಹೋಗಲೇ, ನಿಮ್ಮನ್ ಬಾಳ ತೋರಿಸ್ನಾಕಿ ಆಕಿಗ್ ತೋರಿಸೈತಪ್ಪ. ಆಮೇಲೆ ನನ್ ನಕ್ಷತ್ರ ತೋರಿಸ್ಬಿಡ್ತಾರ ನೋಡಪ್ಪ.
ನೋಡು ನನಗ್ ಮಾತ್ರ ಅಷ್ಟು ಅನ್ಸ್ತಾವ್ರಿ ನಿನ್ ಕಷ್ಟದ್ ಬೇಡ ಅಭಿ ಪ್ಲೀಸ್ ಹೋಗಲೇ. ನನ್ನೇ ಬಲಿಕ ಬಕ್ರ ಮಾಡಕ್ ಹೊಂಟಿಯನ್ಲೇ ನೀನು ಬೇಗ ಮಮ್ಮಿ ಎಲ್ಲ ಅಭಿಗೂ ಕರೀರಿ ಮಮ್ಮಿ. ನಿಮ್ ಮಮ್ಮಿ ಡ್ಯಾಡಿ ಕರೆದ್ರು ಬರಲ್ಲ ನಾನು ಹೋಗಲೇ, ಹುಡುಗಿರ್ ಮನಸ್ಸು ಗಲಗಲ ಅನ್ಸ್ಬಾರ್ದು, ಹೋಗಲೇ. ಬಾರೋ ಅಭಿ ಬೇಗ, ನೋಡ ಹೆಂಗ್ ಹಸ್ತಿದಾರೆ ಅಭಿ. ಅಭಿ ಅಭಿ ಅಂತಂದೇಳಿ ಕರೆದ್ರು ಕೂಡ ಬರಲ್ಲ ನನ್ನ ಹೋಗಲೇ ಪಾಪ, ಹೋಗಲೇ. ಬೇಗ ಹೋಗಪ್ಪ ಅಭಿಯಪ್ಪ, ಊರ್ಬೇಪ್ಪ, ನಡಿಯಪ್ಪ. ಮಾವ ಹೋದ್ರೆ ಏನಾಗ್ಬೋದು ಊಟ ಬಡಿತಾನೆ. ಕಾಣ್ತಾ ಇಲ್ಲ, ಎಲ್ಲಿ ಸೇರಿದ್ದಾನೆ ಅಂತ ಗೊತ್ತಾಗ್ತಿಲ್ಲ. ನೀವು ಪ್ರೀತಿಯಿಂದ ಕೂಗಿದ್ರೆ ಎಲ್ಲಿದೆಯಪ್ಪ? ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಇದೆ ಇದೆ, ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಏನ್ ಗೊತ್ತಾ, ಅಕ್ಕ ಅವ್ರು ಯಾರೋ ಗೊತ್ತಾಗ್ಲಿಲ್ವಲ್ಲ ಮಾವ. ನಾನು ಯಾವತ್ತೂ ನನ್ನ ಲೈಫಲ್ಲಿ ನಾನು ಯಾರನ್ನು ಕಳ್ಕೊಂಡಿಲ್ಲ. ಆಯ್ತು, ಆಮೇಲೆ ಆದರೆ ಅವ್ರ ಯೋಚನೆಗಳಿಂದಾನೇ ಅವರು ನನ್ನನ್ನು ಕಳ್ಕೊಂಡ್ರು. ಯಾವ ಮರದ ಕೆಳಗೆ ಕೂತ್ಕೊಂಡು ಬರೆದು ಕಟ್ ಮಾಡಿದ್ರು. ಇದನ್ನ ಕುತ್ಕೊಂಡು ಒಂದ್ಸಲ ಯೋಚನೆ ಮಾಡಿ, ನಿಮಗೆ ರಿಯಲೈಸ್ ಆಗುತ್ತೆ. ಮೇಡಮ್ ನಿಮ್ದು ವಿಶಾಲ ಹೃದಯ ಮೇಡಮ್ ನಿಮ್ದು. ಅಪ್ಪ, ದೊಡ್ಡಪ್ಪನ ಮಗ ಬಂದವನ್ ನೋಡು, ಹೋಗ್ ಕರ್ಕೊಬಾ. ನೀನೇನು ಮಕ ಹಂಗಿಕೊಂಡಿದ್ಯಾ? ಒಳ್ಳೆ ಯಾರು ಸಂಬಂಧಿಕರು ಗೆಸ್ಟ್ ಬಂದ್ರೆ ಮನೆಗೆ ನಗ್ನಗ್ತೆಯಿಂದ ಕರ್ಕೊಬಾ. ಹೋಗ್ ನಗ್ನಗ್ತೆಯಿಂದ ಕರ್ಕೊಬಾ. ನಿಧಾನ ಬಿಟ್ಟದಾಗಿಂದ ಹಿಂಗೇನಾ? ನೀನು ಒಬ್ನೇ ನಾ ಕರ್ಬೇವಿನ ಗಿಡ ಹಾಕಿರೋದು? ಇಲ್ಲ, 100 ಜನ ಕೆರಿಕೆದ ನೀನು ಮುರ್ಕೊಂಡೋಗ್ ಬರವಂತವ. ಎರಡೆಲೆ ಕರ್ಬೇವಿನ ಸೊಪ್ಪು ಕಿತ್ಕೊಂಡಿದ್ಕೆ ತಿಕ್ಕ ಎಲ್ಲ ಹರಕಂತೀಯಲ್ಲ. ಇನ್ನೊಂದಿನ ಎಲ್ಲಾರು ತಲೆ ಕಾಳಿ ಮಾಡ್ತೀನಿ, ತಲೆ ಹಂಗ ಕತ್ತಿ ತಾರ್ದು ಬಿಡ್ತೀನಿ, ತಾರ್ದು ಉಪ್ಪು ಹಾಕಿಬಿಡ್ತೀನಿ ನಿನ್ ತಲೆಗೆ. ನೀನ್ ಯಾ ನಕ್ಷತ್ರಕ್ಕೆ ಹುಟ್ಟಿದ್ದಯ್ಯೋ? ತಿರ್ಗಾ ಹೇಳ ಮೋಟ್ ಮುಂದೆ ಮಾತಾಡೋ ತಿರ್ಗಾ ಎದುರುತ್ತಾ ಕೊಡ್ತೀಯ ನನಗೆ. ದಾರಿ ಹಿಡ್ಕೊಂಡು ಹೋಗಿ ಮಾತಾಡ್ಸೋದು. ಸಿಮೆಗಲ್ಲಿ ತೋಟ ಬರ್ದವನೇನೋ ಅವನು, ಹಂಗಾಡ್ತಾನೆ. ಆಹಾ, ನೀನ್ ಎಲ್ಲಿಂದ ತಕ ಮುಂದೆ ಓಡ್ತಿದ್ಯಲ್ಲ ಮೋಟ್ ಮುಂದೆ. ಓಕೆ ಹೆಂಗಳ ಗಡಿ ಗೆದ್ದ ಮುಂದೆ. ಅದು ನಾನು ಬೆಳಿತೀನಿ ಕರ್ಬೇವಿನ ಸೊಪ್ಪ. ಕರಿಬೇವಿನ ಸೊಪ್ಪು ಬೆಳೆ ಬೋಸುಡಿ ಇಲ್ಲಿಗೆ ಯಾಕೆ ಬಂದಿದ್ದೆ ನಮ್ಮ ತೋಟಕ್ಕೆ? ಏನು ಕರಿಬೇವಿನ ಸೊಪ್ಪು ಒಗ್ಗರಣೆ ಕೇಳ್ಕೊಂಡು ತಿನ್ನಕ್ ಕರಿಬೇವಿನ ಸೊಪ್ಪಿಗೆ ಬಂದಳು ನಮ್ಮ ತೋಟಕ್ಕೆ. ಅಲ್ಲ, ಈ ತರ ಕರಿಬೇವಿನ ಸೊಪ್ಪು ಕಿತ್ತಿದೆಯಲ್ಲ, ಮ್ಯಾಚ್ ನೀವು ತಿನ್ನಕ್ಕಲ್ಲ ಬೋಸುಡಿ. ನಮ್ ಅಂತಮ್ದಿರ್ಗೆಲ್ಲ ಕೊಡೋದ್ ಬಡವನಯ್ಯೋ. ಯಾಕೆ ಊರಿಗೆಲ್ಲ ದಾನ ಮಾಡ್ಬಾ, ಯಾರ್ದಾರ ಮರ ಕಡ್ಕೊಡೆಗೆ ತಿರ್ಗಾ ಮಾತಾಡ್ತೇನೆ ನನ್ನ ಎದುರಿಗೆ.